ನೋಡಿ ರಾಹುಲ್ ಗಾಂಧಿ ಇದ್ದಾರಲ್ಲ, ಇವರು ಒಂದು ಉತ್ತರ ಪ್ರದೇಶ ಇದ್ದರೆ ಅಲ್ಲಿ ಈ ಅಖಿಲೇಶ್ ಯಾದವ್ನ ಕೆಳಗಡೆ ಕೂತ್ಕೊಂಡು ಸ್ನಾನ ಮಾಡಬೇಕು. ಅವರು ಎರ್ಕೋತಾ ಇದ್ದರೆ, ಅಖಿಲೇಶ್ ಯಾದವ್ ಸ್ನಾನ ಮಾಡ್ತಾ ಇದ್ದರೆ ಅವ್ರು ಕೆಳಗೆ ಕೂತ್ಕೊಂಡು ತಮ್ಮ ಸ್ನಾನವನ್ನು ಮುಗಿಸ್ಕೋಬೇಕು ರಾಹುಲ್ ಗಾಂಧಿ. ಹೀಗಾಗಿ 2019ರಲ್ಲಿ ಒಂದೇ ಸ್ಥಾನ ಬಂದಂಥ ಉತ್ತರ ಪ್ರದೇಶದಲ್ಲಿ ಮೊನ್ನೆ 2024ರ ಚುನಾವಣೆಯಲ್ಲಿ 6 ಸ್ಥಾನಗಳು ಬಂದವು. ಸಾಬರ್ ಓಟ್ಗಳು ಪ್ಲಸ್ ಯಾದವ್ರ ಓಟು ಎರಡೂ ಸೇರಿ 6 ಸ್ಥಾನ ಗೆದ್ದರು. ಇಲ್ಲಿ ಬಿಹಾರದಲ್ಲಿಯೂ ಅದೇ ಆಟವನ್ನು ಆಡಲಿಕ್ಕೆ ಈಗ ಈ ತೇಜಸ್ವಿ ಯಾದವ್ ಮೇಲೆ ದಬಾವಣೆ ಹಾಕಲಿಕ್ಕೆ ರಾಹುಲ್ ಗಾಂಧಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಬಿಹಾರದಲ್ಲಿ ಯಾದವರ ಓಟು ಮತ್ತು ಮುಸಲ್ಮಾನರ ಓಟು ತನಗೆ ಬಂದುಬಿಟ್ರೆ ಒಂದಷ್ಟು ಸೀಟ್ಗಳನ್ನು ಕಿತ್ಕೋಬಹುದು ಅಂತ ರಾಹುಲ್ ಗಾಂಧಿ ಆಲೋಚನೆ ಇದೆ. ಆದರೆ ತೇಜಸ್ವಿ ಯಾದವ್ ಏನು ಅನ್ಕೋತಾರೆ ಅಂದರೆ, ಇರುವ ನನ್ನ ವೋಟ್ ಬ್ಯಾಂಕ್ ಏನಿದೆ ಅದನ್ನೇ ಕಿತ್ಕೊಳ್ಳಿಕ್ಕೆ ಈ ಮನುಷ್ಯ ನೋಡ್ತಾನೆ, ಈತನಿಗೆ ಯಾಕೆ ಸೀಟುಗಳು ಹೆಚ್ಚುವರಿ ಸೀಟುಗಳು ಕೊಡಬೇಕು ಅಂತ ತೇಜಸ್ವಿ ಯಾದವ್ ಲೆಕ್ಕಾಚಾರ ಮಾಡ್ತಾ ಇದ್ದಾನೆ. ಆತನ ಮೇಲೆ 10 ಆರೋಪಗಳು ಬೇರೆ ಇದ್ದಾವೆ ಈ ತೇಜಸ್ವಿ ಯಾದವ್ ಮೇಲೆ. ಈತ 9th ಫೇಲು, ಈತನ ಅಮ್ಮ ಅಂಗೂಠ ಛಾಪ ಆದರೂ ಮುಖ್ಯಮಂತ್ರಿ ಆಗಿದ್ದರು, ಅಪ್ಪ ಮೇವುಗಳ್ಳ, ಒಂದಲ್ಲ ಎರಡಲ್ಲ 10 ಆರೋಪ ಈತನ